ಭಕ್ತ ಎಂಥ ಭಕ್ತ ತುಕಾರಾಮ ಭಕ್ತ ಎಂಥ ಭಕ್ತ ಅದ್ಭುತವಾಗಿರುವಂಥ ಭಕ್ತ ತುಕಾರಾಮ್ ಮಹಾರಾಜ್. ಮಹಾರಾಷ್ಟ್ರದೊಳಗೆ ಒಬ್ಬ ಸಂತ ಪರಂಪರೆಯಲ್ಲಿ ಬಹಳ ದೊಡ್ಡ ಸಂತ ಆಗಿರುವರು ತುಕಾರಾಮ್ ಮಹಾರಾಜ್. ಅವರು ಈ ಕಡೆ ನಾವು ಹೆಂಗೆ ಶರಣರು ವಚನಗಳು ಹೆಂಗೆ ರಚನೆ ಮಾಡಿದಾರಲ್ಲ, ಮಹಾರಾಷ್ಟ್ರದೊಳಗೆ ಅಭಂಗಗಳಂತ ರಚನೆ ಮಾಡಿದ್ದಾರೆ. ಅಭಂಗಗಳು ಇರ್ತಾವೆ. ಆ ತುಕಾರಾಮ್ ಮಹಾರಾಜ್ ಭಕ್ತಿ ಎಂಥ ಭಕ್ತಿ ಕುಂತೂರು ನಿಂತೂರು ದೇವರ ನಾಮಸ್ಮರಣೆ. ವಿಠಲ 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 ವಿಠಲ. ಗುಡ್ಯಾಗ ಹೋದವ್ರು ವಿಠಲ 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 ವಿಠಲ, ಬಜಾರ್ದಾಗ ಹೋದವ್ರು ವಿಠಲ 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 ವಿಠಲ, ಮನ್ಯಾಗ ಕುಂತೂರ್ನು ವಿಠಲ ವಿಠಲ ವಿಠಲ. ಭಜನೆ ಮಾಡ್ತಾ ಇರೋದು, ದೇವರ ನಾಮಸ್ಮರಣೆ ಮಾಡ್ತಾ ಇರೋದು. ಕುಂತೂರು ನಿಂತೂರು ಕೆಲಸದಾಗ ವ್ಯವಹಾರದಾಗ ಮತ್ತೊಂದು ಎಲ್ಲಿ ಹೋದ್ರೂ ಸಹಿತ ವಿಠಲ ಪಾಂಡುರಂಗ ಹೇ ಭಗವಂತ ವಿಠಲ 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 ವಿಠಲ. ಎಂಥ ಭಕ್ತಿ. ಒಂದ್ಸಲ ತುಕಾರಾಮ್ ಮಹಾರಾಜರ ಹೆಂಡತಿ ಅಂದಳು, ಸಂತರು ಅವರು, ಮಹಾತ್ಮರು ಸಂತರು. ಏನಿಲ್ಲ, ಬಾಜು ಮನೆಯವರು ಸಾಹುಕಾರ ಹೊಲ್ದಾಗ ಕಬ್ಬು ಕಡ್ಯಾತಾರ, ಕಬ್ಬು ತಗೊಂಡು ಬಾ. ತುಕಾರಾಮ್ ಮಹಾರಾಜರಂದರು ವಿಠಲ ವಿಠಲ ವಿಠಲ. ಆಯ್ತು ವಿಠಲ ವಿಠಲ ವಿಠಲ. ಹೊಲ್ದಾಗ ಹೋದರು. 3 ಗಂಟೆಗೆ ಹೊಲ್ದಾಗ ಹೋಗಿ ಸಂತರು ಬಂದಾರ, ಸಾಧುಗಳು ಬಂದಾರ, ಸಂತರು ಬಂದಾರ. ಬರ್ರಿಯಪ್ಪ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇಲ್ಲಿ ಯಾಕೆ ಬಂದಿರಿ? ಏನಿಲ್ಲ, ಕಬ್ಬು ತಿನ್ಬೇಕಾಗ್ಯದ, ಅದಕ್ಕೆ ನಂಗೆ ಕಬ್ಬು ಕೊಡ್ರಿ. ಮಹಾತ್ಮರು ಬಂದಾರ ನಮ್ಮ ಹೊಲಕ್ಕೆ, ಕರೆಯದೇ ಬಂದಾರ ನಮ್ಮ ಹೊಲಕ್ಕೆ. ಸಾಕ್ಷಾತ್ ಪರಮಾತ್ಮ ಬಂದಂಗ. ಏನು ಬೇಕ್ರಿ ಅಪ್ಪ? ಸ್ವಲ್ಪ 4-5 ಕಬ್ಬು ಕೊಡ್ರಿ ಅಂದ ತಕ್ಷಣ ಆ ಹೊಲದ ಯಜಮಾನ ಒಂದು ಇಷ್ಟು ಹೊರಿಯಷ್ಟು ಕಬ್ಬು ಕಟ್ಟಿ ತಲೆ ಮೇಲೆ ಇಟ್ಟ. ಯಾರ ತಲೆ ಮೇಲೆ? ತುಕಾರಾಮ್ ಮಹಾರಾಜರ ತಲೆ ಮೇಲೆ ಇಟ್ಟ ತಕ್ಷಣ ಆಯ್ತಿರಪ್ಪ ಹೋಗ್ರಿ. ಆಯ್ತು ಹೋಗ್ತೀನಿ. ವಿಠಲ 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 ಭಜನೆ ಮಾಡ್ಕೋತ ನಾಮಸ್ಮರಣೆ ಮಾಡ್ಕೋತ ಊರಾಗ ಹಿಂಗೆ ಬಂದರು. ಊರಾಗ ಬಂದ ತಕ್ಷಣ ಹುಡುಗರು ಅಲ್ಲೇ ಓನ್ಯಾಗ ಆಡ್ತಾ ಇದ್ದರು. ಮಹಾರಾಜ್ ಬಂದಾರ. ಏನು ತಂದಾರ? ಕಬ್ಬು ತಂದಾರ. ನನಗೊಂದು ಕೊಡ್ರಿ, ನಿನಗೊಂದು ಕೊಡ್ರಿ, ನನಗೊಂದು ಕೊಡ್ರಿ ಅಂತ ಹುಡುಗರು ಸುಮ್ಮಿರ್ತಾರೆ. ಒಂದೊಂದು ಎಲ್ಲ ಜಕ್ಕೊಂಡ ತಿನ್ನಕ್ಕೆ ಚಾಲು ಮಾಡಿದ್ರು. ಒಂದೇ ಉಳಿತು ಕಬ್ಬು, ಕೈಯಾಗ ಒಂದೇ ಉಳಿತು. ಅದು ಮತ್ತು ಹೆಂಡತಿ ಹೇಳ್ಯಾಳಂತ ಹೇಳಿ ಒಂದು ತಗೊಂಡ ಹೆಂಡತಿ ಕೈಯಾಗ ಕೊಟ್ಟರು. ಆಕಿಗೆ ಬಂತು ನೋಡ್ರಿ ಸಿಟ್ಟು. ಹೆಂಡ್ತಿಗೆ ನಾನು ನಿನ್ನ ಕಬ್ಬು ತೊಗೊಂಬರಕ್ಕಂತ ಕಳಿಸೇನಿ, ಹೋಗಿ ಒಂದು ಕಬ್ಬು ತರ್ತೀನಿ ಅಂತ ಹೇಳಿ ಹಿಂದೆ ಮುಂದೆ ಏನೂ ವಿಚಾರ ಮಾಡಲಿಲ್ಲ. ಆ ಕಬ್ಬು ತಗೊಂಡ ಬೆನ್ನಾಗ ರಪ್ ಅಂತ ಹೊಡೆದ್ರು ಹೆಂಡತಿ. ರಪ್ ಅಂತ ಹೊಡ್ಯಾನ. ಆ ಒಂದು ಕಬ್ಬು 2 ಆಯ್ತದು. ಸೀಳ್ ತಕ್ಷಣ ತುಕಾರಾಮ್ ಮಹಾರಾಜಂದ್ರ ಏನು? ವಿಠ್ಠಲ 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 पांडुरंग बघ काय झालं? मला सोलून द्यायचं होतं, ನನಗೆ ಸೀಳಿ ಕೊಡಬೇಕಿತ್ತು, ನೀನ ಸೀಳ್ಕೊಂಡಿದ್ಯವ, ಚಂದ ಐತೆ ತಿನ್ನು ಅಂತಂದು. ಖಾ ಮಾಯ್ ಖಾ. ಮರಾಠಿ ಹೇಳಕತ್ತೇನೆ. ಮತ್ತು ನೀವು ಯಾವ ಭಾಷೆ ತಂದಿರೋದು ನಿಮ್ಗೆ ಇಲ್ಲಿ ಮರಾಠ ಜನನೂ ಅದ ಗೊತ್ತದ, ಅದಕ್ಕೆ ಹೇಳಕತ್ತೀನಿ. ನಾವು ಒಂದು ಹೇಳೋದು ಕನ್ನಡಿಗರು, ನೀವೊಂದು ತಿಳ್ಕೊಳ್ಳೋದು ಹಂಗಾಗ್ಬಾರ್ದು. खा मीच तुला फोडून द्यायचं होतं आणि तूच एकामधून 2 करून घेतलीस. खा. ಖುಷಿ ಆದ್ರೆ ಸಂತರು, ನಮ್ಮಂತರಾದ್ರೆ ಪಡಲ್ಲ ಅಂತ ಒಂದು ಕೊಡ್ತಿದ್ದೇವೆ ನಾವು. ನನಗೆ ಹೊಡಿತಿ, ನನಗೆ ಮಾತಾಡ್ತಿ, ಎದುರು ಮಾತಾಡ್ತಿ ಅಂತೇಳಿ. ತುಕಾರಾಮ್ ಮಹಾರಾಜ್ ಏನಂದಿಲ್ಲ, ವಿಠಲ 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 ವಿಠಲ. ಆಯ್ತು. ಮರುದಿನ
ಮರುದಿನ ಆಯ್ತ ತಕ್ಷಣ ಅಂದಳು, ಏ ಬರೀ ಇಟ್ಟಲ 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 ಅನ್ನಕತ್ತಿದ್ಲ ನೀ. ಮನ್ಯಾಗ ಉಳ್ಳಾಗಡ್ಡಿ ಇಲ್ಲ, ಬದನೆಕಾಯಿ ಇಲ್ಲ, ನನಗೆ ಚಪ್ಪಲಿ ಇಲ್ಲ, ಏನು ಇಟ್ಟಲಿಟ್ಟಲ್ ಹಚ್ಚ ಅನ್ನಕತ್ತಿದೆ. ಹೋಗ್ ಬಜಾರ್ದಾಗ ಹೋಗಿ ತೊಂಬ, ಹೋಗ್ ತಂದಿ ಚಂದದ, ತರ್ಲಿಲ್ಲ ಅಂದ್ರೆ ಅವನಿಗೆ ವಿಟ್ಟೆ ಅಂತೇನಿ, ನಿನಗೆ ತುಕ್ಕೆ ಅಂತೇನಿ ಅಂತಂದ್ರು ಹೆಂಡತಿ. ನಾವು ಅಂದೇವ ಗಂಡಂದಿರಿಗೆ, ನೋಡ್ರಿ ಮನ್ಯಾಗ ಗಂಡಂದಿರ ಬಂಗಾರ ಬೇಕಾಯ್ತು, ಒಳ್ಳೆ ಸೀರೆ ಬೇಕಾಯ್ತು ಅಂತಂದ್ರೆ, ಒಳ್ಳೆ ಸೀರೆ ನಾಳೆ ತಂದ್ರೆ ಚಂದದ, ತರಲಿಲ್ಲ ಅಂತಂದ್ರೆ ನೋಡ್ರಿ ಇಷ್ಟ ಹೇಳ್ತಾರೆ. ಮರುದಿನ ಸಾಂಬಾರಿನೊಳಗೆ ಖಾರ ಹೆಚ್ಚಾಕತ್ತೆ ಅಥವಾ ಉಪ್ಪರ ಕಮ್ಮಿ ಆಕತ್ತೆ. ಅದು ತಿಳ್ಕೊಂಡ ಮನುಷ್ಯ ಯಜಮಾನ ಮೊದಲ ತಂದು ಕೊಟ್ಟಿರ್ತಾನೆ. ಹೆಂಡತಿ ಅಂದಳು, ನೋಡ್ ತಂದೆ ಚಂದದ, ತರಲಿಲ್ಲ ಅಂತಂದ್ರೆ ಅವನಿಗೆ ವಿಟ್ಟೆ ಅಂತೇನೆ, ವಿಠ್ಠಲ ಪಾಂಡುರಂಗನಿಗೆ ವಿಟ್ಟೆ ಅಂತೇನೆ. ಎಲ್ಲೇ ದೇವ್ರು ಹಚ್ಚಿದ್ನಿ, ದಿನ ವಿಠ್ಠಲ ವಿಠ್ಠಲ, ಏನು ಹೊಟ್ಟೆ ತುಂಬ್ತತ, ಏನು ತುಂಬ್ತತ? ತಂದೆ ಚಂದದ, ಉಳ್ಳಾಗಡ್ಡಿ ಇಲ್ಲ, ಬದನೆಕಾಯಿ ಇಲ್ಲ, ನಂಗೆ ಚಪ್ಪಲಿ ಇಲ್ಲ. ಒಂದಿಲ್ಲ ಎರಡಿಲ್ಲ, ಆಯ್ತು ವಿಠಲ್ 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 ಅನ್ಕೋತ ಮನೆ ಹೊರಗೆ ಬಂದರು, ಬಜಾರ್ದಾಗ ಬಂದರು. 20 ವರ್ಷದ ಯುವತಿ, ಯೌವನದ ಯುವತಿ, ಸಂತರು ಬಂದಾರಂತೆ ಹೇಳಿ ಸಾಷ್ಟಾಂಗ ನಮಸ್ಕಾರ ಹಾಕಿದಳು ಯುವತಿ. ತುಕಾರಾಮ್ ಮಹಾರಾಜರಂದ್ರು, ಆಶೀರ್ವಾದ ಛಾನ್ ಹೋದೆ ಮಾಯ್, ಆಶೀರ್ವಾದ ಒಳ್ಳೇದಾಗ್ಲಿ, ಆಶೀರ್ವಾದ ನನಗೆ. 20 ವರ್ಷದ ಯುವತಿ ಎದ್ದು ಅಳ್ಳಾಕತ್ತಳು. ನನಗೆ ಚಂದ ಆಗಂತಂದಿರಿ ಮಹಾರಾಜರೇ, ಸಂತರೇ, ನನಗೆ ಚಂದ ಆಗಂತಂದಿರಿ, ಆದ್ರೆ ನನಗೆ ಚಂದ ಆಗಲ್ಲ. ಸಂತರು ಅಂದರು, ಯಾಕೆ ಚಂದ ಆಗಲ್ಲ ಹೇಳ? ಚಂದ ಆಗ್ಬೇಕಾಗಿತ್ತು ಅಂತಂದ್ರೆ ನಂದೊಂದು ಮಾತು ನಡೆಸ್ಕೊಟ್ರೆ ನಂಗೆ ಚಂದ ಆಗ್ತದ. ಏನದ ಅದು ಮಾತು ಹೇಳ್ಯವ? ಏನಿಲ್ಲ, ನನ್ನ ಹೊಟ್ಟೆಯಲ್ಲಿ ಬೆಳೆತಿರುವಂತಹ 7 ತಿಂಗಳ ಮಗು, ಈ ಮಗುವಿಗೆ ಕಾರಣ ನಾನೇ ಅಂತ ಸಮಾಜದಾಗ ಹೇಳಿದ್ರೆ ಸಾಕು, ನನ್ನ ಜೀವನ ಉದ್ಧಾರ ಆಗ್ತದೆ. ಇಲ್ಲ ಅಂದ್ರೆ ನಾ ಸಾಯ್ತೇನೆ, ನನ್ನ ಜೀವನ ನರಕಮಯ ಆಗ್ತದ. ಸಂತರಂದ್ರೆ ಆಯ್ತು ಹೇಳ್ತೇನೆ, ಏಕೋ ಭಾವ ಮನುಷ್ಯ, ಆಯ್ತೇವಾ ಹೇಳ್ತೇನೆ, ನಡ್ರಿ ಪಂಚಾಯತ್ ಕುಂತಿತ್ತು. ಏನು ತುಕಾರಾಮ, ಜನ ನೋಡ್ರಿ ಅವಾಗಲೂ ಕೆಟ್ಟ ಜನ ಇದ್ದರ, ಅದಕ್ಕಿಂತ ಮೊದಲು ಇದ್ದರ, ಮುಂದೂ ಇರ್ತಾರ, ಈಗೂ ಅದಾರ. ಇರಲ್ಲ ಅಂತಲ್ಲ, ಇವು ಜನ ಇರೋರೆ. ಕೆಟ್ಟ ಜನ ಇದ್ದಾಗ ಒಳ್ಳೆ ಜನರ ಕಿಮ್ಮತ್ತು ಗೊತ್ತಾಗ್ತದೆ. ಎಲ್ಲರೂ ಒಳ್ಳೆಯರಾದಾಗ ಕೆಟ್ಟ ಜನರ ಕಿಮ್ಮತ್ತು ಹೆಂಗೆ ಗೊತ್ತಾಗ್ಬೇಕ? ಒಳ್ಳೆ ಜನರ ಕಿಮ್ಮತ್ತು ಹೆಂಗೆ ಗೊತ್ತಾಗ್ಬೇಕು? ಎಲ್ಲರೂ ಒಳ್ಳೆಯರಿದ್ದರ ಆ ಜನ ಇರ್ತಾರಣ್ಣ. ಒಳ್ಳೆಯರು ಎಲ್ಲಿ ಅದಾರ ಅಲ್ಲಿ ಕೆಟ್ಟದ್ದು ಇರೋರೆ, ಎಲ್ಲಿ ಬೆಳಕದ ಅಲ್ಲಿ ಕತ್ತಲು ಇರೋದೆ, ಎಲ್ಲಿ ಸುಖ ಅದ ಅಲ್ಲಿ ದುಃಖ ಇರೋದೆ, ಇದು ಇರೋದೇ. ಇದು ಜನ ಅಂದರು ನೆರೆದಿದ್ದರು. ಏನು ತುಕಾರಾಮ, ಈಕೆ ಹುಡುಗಿ ಹೇಳೋದು ಖರೆ ಅದ ಏನು? ವಿಠಲ ಪಾಂಡುರಂಗ, ವಿಠಲ ಪಾಂಡುರಂಗ ಹೋಯ್ ಮಹಾರಾಜ್, ಹೇ ಸಗಳ ಖರ ಹಾಯ್, ಕರೆಕ್ಟ್ ಅದ. ಇದಕ್ಕೆ ಏನು ಹೇಳತ್ತಲ್ಲ, ಇದು ಬರೋಬರ್ ಅದ ಅಂತ ತುಕಾರಾಮ್ ಮಹಾರಾಜ್ ಹೇಳ್ದ. ಇಟ್ಟು ಹೇಳಿರ ಮೇಲೆ ಜನ ಸುಮ್ಮಿರ್ತಾರ? ಹಿಂಗ್ ಮಾಡ್ಯ ನೀವ ತುಕಾರಾಮ, ಹಿಂಗ್ ಮಾಡ್ಯಾನ. ಹೋದ್ರು ಜನ, ಹೋಗೇನು ಮಾಡಿದ್ರು, ಹೊಸ 2-3 ಚಪ್ಪಲಿ ತಂದ್ರ, ಅದಕ್ಕೆ ಕಟ್ಟದ್ರ, ಸರ ಮಾಡಿದ್ರ. ಒಬ್ಬ ಹೋದ ಕಾಯಿಪಲ್ಯ ತೊಗೊಂಬಂದ, ಬದನೆಕಾಯಿ, ಉಳ್ಳಾಗಡ್ಡಿ, ಆಲೂಗಡ್ಡೆ ಎಲ್ಲ ಸರ ಮಾಡಿದ್ರ. ಸರ ಮಾಡಿ ಅವನಿಗೆ ಹಾಕಿ, ಯಾರಿಗೆ? ತುಕಾರಾಮರಿಗೆ ಹಾಕಿ ಒಂದು ಕುದುರೆ ಮೇಲೆ ಕೂಡಿಸಿ ಊರು ತುಂಬ ಅಡ್ಡಾಡಿಸಿ ಮನೆಗೆ ಕೊಟ್ಟು ಕಳಿಸಿದ್ರು. ನಡಿ ಅಂತೇಳಿ ಮನ್ಯಾಗ ಬಂದರು. ನೋಡು ಹೆಂಡ್ತಿಗೆ ಅಂತಾರ, ನೋಡು ನಿಂಗೆ ಚಪ್ಪಲಿ ಇಲ್ಲ ಅಂದಿದ್ದಿಲ್ಲ, ನೋಡು ಹೊಸ ಚಪ್ಪಲಿ ಬಂದಾವ ನೋಡು. ಮನ್ಯಾಗ ಅಡುಗೆ ಮಾಡಕ್ಕೆ ಕಾಯಿಪಲ್ಯ ಇಲ್ಲ ಅಂದಿದ್ದಿಲ್ಲ, ನೋಡಿ ಕಾಯಿಪಲ್ಯ ಬಂದದ ನೋಡಿ ತಗೋ. ಎಂಥ ಭಕ್ತಿ ರೀ! ಸಮಯ ಭಕ್ತಿ ಇದು, ಸಮ್ಯಕ್ ಭಕ್ತಿ ಇದು.
ತುರ್ಯಾತೀತದ ಭಕ್ತಿ ಇದು. ಅವರಿಗೆ ಈ ಪ್ರಪಂಚದ ಏನು ಮಾಡಿದ್ರೂ ಏನು ತಗೊಳ್ಳೋದು ಏನೂ ಸಂಬಂಧ ಇರಲ್ಲ. ಇದು ಭಕ್ತಿ. ಇಂಥ ಭಕ್ತಿ ಮಾಡಿದಾಗ ಮಾತ್ರ ಪರಮಾತ್ಮ ಧರೆಗಿಳಿದು ಅಪ್ಕೊಳ್ತಾನೆ. ಕರೆ ಎತ್ತುಕೊಂಬವ ನಮ್ಮ ಕೂಡಲ ಸಂಗಮ ದೇವ. ಇಂಥ ಭಕ್ತಿ ಮಾಡ್ಬೇಕು ನಾವು. ಸುಮ್ಮ ಜನ ನೋಡ್ತಾರಂತ ಹೇಳಿ ನೀವು ಮಾಡಿರಿ ಅಂತ ಹೇಳಿ ನಾವು ಮಾಡೋದು, ನಮಗೆ ಏನರ ಅಂತಾರೆ ಅಂತ ಹೇಳಿ ಲಕ್ಷ್ಮೀ ದೇವಿಗೆ ನಾವು ಅಭಿಷೇಕ ಮಾಡಿಸೋದು, ಪೂಜಾ ಮಾಡಿಸೋದು, ನಮಗೆ ಏನರ ಅಂತಾರಂತ ಹೇಳಿ ನಾವು ಮಾಡಿಸೋದು, ಹಿಂಗಲ್ಲ ಅದು. ದೇವರು ನಮ್ಮ ಯಜಮಾನ ಒಬ್ಬ ಮೇಲೆ ಕುತ್ಕೊಂಡಿದ್ದಾನ, ಎಲ್ಲ ನೋಡ್ತಾ ಇದ್ದಾನ. ಯಾರು ಹೆಂಗದಾರ ಯಾರು ಹೆಂಗದಾರ ಎಲ್ಲ ನೋಡ್ತಾ ಇದ್ದಾನ. ನಾವು ಒಳ್ಳೆಯವ್ರು ಮಾಡ್ತೇವ, ಕೆಟ್ಟದ್ದು ಮಾಡ್ತೇವ, ಚಂದ ನಡಿತೇವ, ಇದೆಲ್ಲ ಭಗವಂತ ನೋಡ್ತಾ ಇದ್ದಾನ. ಅದಕ್ಕೆ ಹೇಳಿದ್ರು ಏನು, ಭಕ್ತಿ ಮಾಡ್ಬೇಕಾರ ತುಕಾರಾಮ್ ಮಹಾರಾಜ್ ಮೀರಾಬಾಯಿ ಎಂತ ಭಕ್ತಿ ರೀ. ಕೃಷ್ಣನೇ ನನ್ನ ಗಂಡ, ಉಳಿದವರಿಗೆ ಗಂಡ ಅಲ್ಲ ಅದು, ಭಗವಂತನೇ ನನ್ನ ಗಂಡ. ಆತ್ಮ ಸಮರ್ಪಣ ಭಾವ. ಕೃಷ್ಣ ಕೃಷ್ಣ ಕೃಷ್ಣ, ಎದ್ರ ಕೃಷ್ಣ ಕುಂತೂರು ಕೃಷ್ಣ, ಎಲ್ಲ ಕಡೆ ಕೃಷ್ಣ. ಜನಾಬಾಯಿ ಎಂತ ಭಕ್ತಿವಂತಳೆ. ಒಬ್ಬರೊಬ್ಬರ ಶರಣರ ಒಬ್ಬರೊಬ್ಬರ ಸಂತರ ಚರಿತ್ರೆ ನೋಡಿದಾಗ ಗೊತ್ತಾಗ್ತತ. ಅವರಷ್ಟು ನಾವು ಮಾಡೋಕ್ಕಾಗಲ್ಲ, ಸ್ವಲ್ಪರ ಮಾಡೋಣ, ನಾವು ಸ್ವಲ್ಪರ ಮಾಡೋಣ. ಈಗ ಇಷ್ಟೆಲ್ಲ ಜನ ಬಂದಿದ್ದೀರಿ, ನೀವು ಇಷ್ಟೆಲ್ಲ ಚಂದ ನಿಯೋಜನೆ ಮಾಡ್ತಾ ಇದ್ದಾರೆ. ಪ್ರವಚನದ 3ನೇ ದಿನ ಪ್ರಾರಂಭ, ಇನ್ನೂ 2-3 ದಿನ ಮುಗಿದೋಯ್ತು. ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಅಲ್ಲಿ ಕುತ್ಕೊಂಡಿದ್ದಾರೆ ಯಜಮಾನರು. ಎದಕ್ಕಾಗಿ ಕುತ್ಕೊಂಡಿದ್ದಾರೆ? ಇದೆಲ್ಲ ನಿಯೋಜನೆ ಮಾಡೋಕ್ಕೆ ಖರ್ಚಕ್ಕೆ ಬೇಕಂತ ಹೇಳಿ. ನಿಮ್ಮ ಭಕ್ತಿ ಅಲ್ಲಿ ಸಮರ್ಪಣೆ ಮಾಡಬೇಕು. ಸುಮ್ಮ ಬರೋದು, ಸುಮ್ಮ ಕೇಳೋದು, ಎಲ್ಲರೂ ಸರಿ ಬರೋದು, ಎಲ್ಲರೂ ಸರಿ ಹೋಗೋದು, ಅದು ಅಲ್ಲ. ನಮ್ಮದು ಏನಾರ ಕಷ್ಟ ಮಾಡಿ, ಕಷ್ಟದ ಬೆವರಿನಿಂದ ಏನು ದುಡಿತೇವಲ್ಲ, ದುಡಿದಿದ್ದ ಹಣ 100 ರೂಪಾಯಿ ದುಡ್ದೇವಂತಂದ್ರೆ ಅದಕ್ಕೆ 10 ರೂಪಾಯಿ ಧರ್ಮಕ್ಕಾಗಿ ನಾವು ಸಮರ್ಪಣೆ ಮಾಡಿದಾಗ ಮಾತ್ರ ಆ ಭಕ್ತಿ ಪರಿಪೂರ್ಣ ಆಗ್ಲಕ್ಕೆ ಸಾಧ್ಯ ಅದ. ಎಷ್ಟೋ ಜನ ಇಲ್ಲಿ ದಾಸೋಹ ಮಾಡಿಸ್ತಾ ಇದ್ದಾರೆ, ವರ್ಷನೂ ಮಾಡಿಸ್ತಾರೆ, ದಾಸೋಹ ಮಾಡಿಸ್ತಾ ಇದ್ದಾರೆ. ಇದು ಒಂದು ಭಕ್ತಿಯ ಒಂದೊಂದು ಎಂಗಲಗಳು ಇವೆಲ್ಲ, ಭಕ್ತಿಯ ಒಂದೊಂದು ಹಾದಿಗಳೇ ಇವೆಲ್ಲ. ಇಂಥ ಭಕ್ತಿ ಮಾಡಿದಾಗ ಮಾತ್ರ ಪರಮಾತ್ಮ ಎಲ್ಲಿರ್ತಾನೆ? ನಮ್ಮ ಹೃದಯದೊಳಗಿರ್ತಾನೆ. ನಾಹಂ ವಸಾಮಿ ಕೈಲಾಸೆ ನಮೇರೋ ನಚ ಮಂದಿರೆ ಮದ್ಭಕ್ತ ಯತ್ರ ತಿಷ್ಠಂತಿ ತತ್ರ ತಿಷ್ಠಾಮಿ ಪಾರ್ವತಿ. ಭಗವಂತನಿಗೆ ಪಾರ್ವತಿ ಒಂದ್ಸಲ ಕೇಳ್ತಾ ಪ್ರಶ್ನೆ, ಹೇ ಪರಮಾತ್ಮ, ಹೇ ಭಗವಂತ, ನೀ ಇರ್ತೀಯಲ್ಲಿ? ಆಗ ಪರಮಾತ್ಮ ಹೇಳ್ತಾನ, ನಾಹಂ ವಸಾಮಿ ಕೈಲಾಸೆ, ನಾ ಮಂದಿರದಲ್ಲಿ ಇರೋದಿಲ್ಲ, ನಾ ಮೇರು ಪರ್ವತದಲ್ಲಿ ಇರೋದಿಲ್ಲ. ಹಂಗಾರೆ ಇರ್ತೀಯಲ್ಲಿ? ಹಿಮಾಲಯದಲ್ಲಿ ಇರಂಗಿಲ್ಲ, ಮೇರು ಪರ್ವತದಲ್ಲಿ ಇರಂಗಿಲ್ಲ, ಮಠ ಮಂದಿರಗಳಲ್ಲಿ ಇರಂಗಿಲ್ಲ, ಇರ್ತೀಯಲ್ಲೇ? ಮದ್ಭಕ್ತ ಯತ್ರ ತಿಷ್ಠಂತಿ ತತ್ರ ತಿಷ್ಠಾಮಿ ಪಾರ್ವತಿ. ನನ್ನ ಭಕ್ತರು ನನ್ನನ್ನು ಕುರಿತು ಎಲ್ಲಿ ಭಜನೆ ಮಾಡ್ತಾರೋ, ಎಲ್ಲಿ ಆರಾಧನೆ ಮಾಡ್ತಾರೋ, ಎಲ್ಲಿ ಭಜಿಸ್ತಾರೋ, ಎಲ್ಲಿ ಪೂಜಿಸ್ತಾರೋ, ನಿರ್ಮಲ ಮನಸ್ಸಿನಿಂದ, ನಿಷ್ಕಲ ಮನಸ್ಸಿನಿಂದ ಯಾರು ನನ್ನನ್ನು ಆರಾಧನೆ ಮಾಡ್ತಾರೋ ಅವರ ಹೃದಯ ಕಮಲದಲ್ಲಿ ನಾ ವಾಸ ಆಗಿದ್ದೇನೆ ಅಂತ ಹೇಳಿ ಪರಮಾತ್ಮ ಹೇಳುತ್ತಾನ. ಎಲ್ಲಿ ಅದನ್ನು ಪರಮಾತ್ಮ? ನಮ್ಮ ಹೃದಯ ಕಮಲದೊಳಗೆ. ಹೃದಯ ಹೆಂಗೆ ಇಟ್ಕೊಳ್ಬೇಕು? ಭಾಳ ಸ್ವಚ್ಛ ಇಟ್ಕೊಳ್ಬೇಕಂತ ಹೇಳಿ, ಹೃದಯ ಇಲ್ಲಿ ಅದ, ಸ್ವಚ್ಛ ಇಟ್ಕೊಳ್ಬೇಕಂತ ಹೇಳಿ ಸಾಬನ್ ಪುಡಿನೋ ಸರ್ಪೋ ನುಂಗಿರಿ ಮತ್ತೆ ನೀವು ಸ್ವಚ್ಛ ಇರ್ಬೇಕಂತ ಹೇಳಿ. ಸ್ವಚ್ಛ ಅಂದರೆ ನಿರ್ಮಲ ಅಂತಂದರೆ ನಿಷ್ಕಲ, ಯಾವುದೇ ಕಲಂಕರಹಿತ ಶುದ್ಧ
ಒಳ್ಳೆ ವಿಚಾರಗಳು, ಒಳ್ಳೆ ನಡತೆ, ಒಳ್ಳೆ ಆಚರಣೆ ಇದು ಇದ್ದಾಗ ಇದು ಹೃದಯ ಸ್ವಚ್ಛ ಇರ್ತತ. ಈ ಹೃದಯ ಕಮಲದೊಳಗೆ ಪರಮಾತ್ಮ ಬಂದ ವಾಸಾಗಿರ್ತಾನ. ಪರಮಾತ್ಮ ಎಲ್ಲಿಲ್ಲ, ಎಲ್ಲ ಕಡೆ ಪರಮಾತ್ಮ ಅದಾನ, ಇಲ್ಲ ಅಂತಲ್ಲ. ಕಣ ಕಣಮೆ ಹೇ ಭಗವಾನ್, ಅನು ರೇಣು ತೃಣ ಕಾಷ್ಟದೊಳಗೆ ಭಗವಂತ ಅದಾನ.